ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ಕಡಲೆಬೇಳೆ ಮತ್ತು ಕುಂಬಳಕಾಯಿ ಹಾಕಿ ಒಂದು ಪಾಯಸ ಮಾಡುವ. ಹೇಗೆಲ್ಲ ಎಂತೆಲ್ಲ ಬೇಕಂತ ಹೇಳ್ತೇನೆ. ಇದು ಕಡಲೆಬೇಳೆ ಮತ್ತು ಇದು ಕುಂಬಳಕಾಯಿ, ಇದು ಪಂಪ್ಕಿನ್ ಹೇಳ್ತಾರಲ್ಲ ಅದು, ಮತ್ತು ಇದು ತೆಂಗಿನಕಾಯಿ ತುರಿದದ್ದು ಇಟ್ಟಿದ್ದೇನೆ. ಒಂದು ಫುಲ್ 2 ಉಂಟು, ಸಣ್ಣ ಸಣ್ಣದು 2 ತೆಂಗಿನಕಾಯಿ, ಬಾದಾಮಿ, ಏಲಕ್ಕಿ ಮತ್ತು ಬೆಲ್ಲ. ಇದಕ್ಕೆ ಡಬಲ್ ನೀರು ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಕುದಿ ಬಂದ ಮೇಲೆ ನಾನು ಅದರಲ್ಲಿ ಇದು ಸಹ ಹಾಕಿ ಕುಂಬಳಕಾಯಿ ಸಹ ಹಾಕ್ತೇನೆ. ಅಷ್ಟರ ತನಕ ಇಲ್ಲಿ ನಾನು ನೋಡಿ ಇದರಲ್ಲಿ ಇದು ಹಾಕ್ತೇನೆ. ನಾನು ಗ್ರೈಂಡರಲ್ಲಿ ಈಗ ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕಿದ್ದೇನೆ. ಅದಕ್ಕೆ ಅಕ್ಕಿ ಮತ್ತು ಬಡೆ ಸೋಪ್ ಸಹ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಡಿ, ಆಯಿತಾ? ನೋಡಿ, ಇದಕ್ಕೆ ನಾನೀಗ ಬಡೆ ಸೋಪ್ ಹಾಕಿದೆ. ಸ್ವಲ್ಪ ಅಕ್ಕಿ, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ನೆನೆಸಿಟ್ಟಿದ್ದೆ, ಅದು ಸಹ ಹಾಕ್ತೇನೆ. ಅದು ಹಾಕಿದರೆ ಸ್ವಲ್ಪ ಅಂಟಂಟಾಗಿ ಒಳ್ಳೆ ಬರ್ತದೆ, ಅದು ತುಂಬ ಆಗ್ತದೆ ಅದಕ್ಕೆ. ಮತ್ತೆ ಕಡಿಬೇಕು. ಒಬ್ಬೊಬ್ಬರು ಹಾಲು ಸಹ ತೆಗಿತಾರೆ ತೆಂಗಿನಕಾಯಿದು. ನಾನು ಕಡಿತಾ ಇದ್ದೇನೆ ನೈಸ್ ಮಾಡಿ. ಬೆಲ್ಲ ಹುಡಿ ಇಟ್ಟಿದ್ದೇನೆ ಹಾಕಲಿಕ್ಕೆ. ಬೆಲ್ಲ ಯಾವುದು ಸಹ ಹಾಕ್ಬೋದು. ನಾನು ಫಸ್ಟ್ ಅದು ಹಾಕುವ ಅಂತ ಇದ್ದೆ, ಮತ್ತು ಹುಡಿ ಬೆಲ್ಲ ಹಾಕಿದೆ. ಅದು ತೆಗಿತಾ ಕೂತ್ಕೊಳ್ಬೇಕಲ್ಲ ಅಂತ, ಟೈಮ್ ಇಲ್ಲ ಅಂತ. ಇದು ಬೆಂದಿದೆ ನೋಡಿ. ಇದಕ್ಕೆ ಹಾಲು ಹಾಕ್ತೇನೆ ನಾನು. ಇದು ಕಡ್ದದ್ದು ಎಲ್ಲ ಹಾಕ್ತೇನೆ. ಇದು ನೋಡಿ, ನಾನು ನೀರು ಸಹ ಹಾಕಿದೆ. ಸ್ವಲ್ಪ ದಪ್ಪ ಆಗ್ತಾ ಹೋಗ್ತದೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕಿ. ಸ್ವಲ್ಪ ಹೊತ್ತಲ್ಲಿ ದಪ್ಪನೇ ಆಗೋದದು, ಅಂದರೆ ಅದರಲ್ಲಿ ಅಕ್ಕಿ ಉಂಟಲ್ಲ, ಹಾಗಾಗಿ. ತೆಂಗಿನಕಾಯಿ ಸಹ ಇದು ಎಳತ್ತು ತೆಂಗಿನಕಾಯಿ. ಬೆಲ್ಲ ಎಷ್ಟು ಬೇಕೋ ಅಷ್ಟು ನೀವು ಹಾಕಬೇಕು. ಮತ್ತು ಬಾದಾಮ್ ಮತ್ತು ಕಾಜು ನಾನು ಮೇಲಿಂದ ಹಾಕ್ತೇನೆ. ಹೀಗೆ ಹಾಕೋದದು. ನೆನೆಸಿಟ್ಟಿದ್ದ ಬಾದಾಮದು ಕಟಿಂಗ್ ಮಾಡಿ ಅದು ಮತ್ತು ಇದು ಕಾಜು ಹಾಕಿ ಇದು ಸಹ ಒಳ್ಳೆ ಮಿಕ್ಸ್ ಮಾಡಿ. ಜಾಸ್ತಿ ಇದು ಮಾಡಬೇಡಿ, ಡೋಯ್ ಹಾಕಬೇಡಿ, ಅದರಲ್ಲಿ ಪುಡಿಯಾಗಿ ಹೋಗ್ತದೆ, ಸಿಗೋದಿಲ್ಲ ತಿನ್ನಲಿಕ್ಕೆ. ಮತ್ತು ಅದಕ್ಕೆ ಮೆಲ್ಲ ಮೆಲ್ಲ ಹಾಕಿ ನೋಡಿ. ಇದು ಎಲ್ಲ ಉಂಟು ನೋಡಿ, ದಾಲ್ ಉಂಟು ಅದರಲ್ಲಿ, ಮತ್ತು ಇದು ಎಂತ ಹೇಳ್ತಾರೆ, ಪಂಪ್ಕಿನ್ ಸಹ ಉಂಟು ನೋಡಿ ಅದರಲ್ಲಿ. ಸೂಪರಾಗಿದೆ ನೋಡಿ. ಇದು ತಣ್ಣಗಾದಮೇಲೆ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಮತ್ತು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಬಾಯ್, ಅಲ್ಲಾ ಹಾಫೀಸ್, ಥ್ಯಾಂಕ್ ಯು.